ಒಂದು ರಾಖಿ ಕಟ್ಟಕ್ಕೆ ಇಷ್ಟೆಲ್ಲ ಬಿಲ್ಡಪ್ ತಗೋಬೇಕನ? ನಿನ್ಗೇನವ ಕೆಲಸ ಇರಂಗಿಲ್ಲ ಬಗಸಿರಂಗಿಲ್ಲ. ಡ್ರೆಸ್ ಹಾಕೊಂಡು ಫೋಟೋ ತಕೊಂಡು ನಿಂತು ಬಿಡ್ತಾಳ. ಈಕಿ ಹಬ್ಬ ಐತೆ ಅಂತ ಹಾಕೊಂಡಂಗಿಲ್ಲ, ಡ್ರೆಸ್ನ ಫೋಟೋ ತಗೋಬೇಕಂತ ಹಾಕೊಂತ. ಸತ್ಯವಾದ ಮಾತು. ಕೆಲವೊಂದಿಷ್ಟು ಮಂದಿಗೆ ಏನ್ ಅನ್ಕೊಂಡ್ರು ಉರಿ ಶತ್ರು ಕಹಾ ಹೇ ಅಂದ್ರೆ ಬಗಲ್ ಮೇ ಹೇ ಅಂದಂಗಾತು. ನನಗೆ ಹಿತ ಶತ್ರುಗಳು ಇವರು. ಸಾಕು ಡೈಲಾಗ್ ಹೊಡೆದಿದ್ದು ಮತ್ ಪಾಪು ಎದ್ದಾಳ. ಬಡ ಬಡ ಕಟ್ವಾ ರಾಕಿನ ಪಡ್ಸಾಲ ಕಟ್ಟು ನಡಿಯ ಪರವಕ್ಕ. ಇಲ್ಲೇನ ಇವತ್ತ ಅಲ್ಲಿ ಯಾವ್ದೋ ಒಂದು ಫ್ಯಾಮಿಲಿ ಬಂದೈತಿ, ಗಂಡ ಹೆಂಡತಿ ಜಗಳ ತೆಗ್ದಾರಂತ. ಅಜ್ಜ ಅವ್ರ ಜಗಳ ಬಗೆಹರ್ಸಕತ್ತಾನ. ಪಡ್ಸಾಲ್ಯಾಗ ಜಗ ಖಾಲಿನೇ ಇಲ್ಲ. ಅವ್ರ ಅತ್ತಿ ಮಾವ ಹುಡುಗನ ಕಡಿದಾರು ಹುಡುಗಿ ಕಡಿದಾರು ಒಟ್ಟರು ಬಂದ್ಬಿಟ್ರ. ಪಡ್ಸಾಲೆಲ್ಲ ತುಂಬಿಟ್ಟತಿ. ಅದಕ್ಕ ಇಲ್ಲೇ ತಣ್ಣ ಕಟ್ಟುನು ಬರ್ರಿ ಅವ್ವ. ರಾಖಿ ಎಲ್ಲಿ ಕಟ್ಟಿದ್ರಿ ಏನ? ಏನ ನಾ ಚಂದ ಕಣಕತ್ತೀನಿ ಹೇಳ್ರಿ. ಎಲ್ಲ ಓಕೆ, ಆದ್ರೆ ಮಗ ಯಾಕೆ ಬೂದಿ ಬುಕ್ ಆಗೈತಿ? ಸಾಕು ಬಾಬಾ, ಆ ಪೌಡರ್ ಬಿಟ್ಟಿಲ್ಲೇ ಡಬ್ಬ್ಯಾಗ. ಯಾ ನಮ್ಮನೆ ಹಚ್ಕೊಂಡಿ ಏನ್ತಾನ. ಆ ನಾಗ ಸಾಧುಗಳು ಇರ್ತಲ್ಲ ಹಂಗತಿ ಐಕಿ ಉಳಿಸಿ ಇಲ್ಲಲ್ಲಿ ಅದನ್ನ ಕಾಂಪ್ಯಾಕ್ಟ್ ಪೌಡರ್. ನಾ ಎಲ್ಲ ಬರೋಬ್ಬರಿ ಹಚ್ಕೊಂಡಿನ ಕನ್ನಡಗೆಲ್ಲ ನೋಡಿ ಚಂದಾಗೈತಿ. ನಾ ನೋಡಿದ್ರ ಹೊಟ್ಟೆ ಉರಿ ನಾನು ಸ್ವಲ್ಪ ಈಗ ಚಂದ ಕಾಣಕತ್ತಿನಿಲ್ಲ, ಅದಕ್ಕೆ ಎಲ್ಲರಿಗೂ ನಿಮಗೆ ಹೊಟ್ಟೆಗೆ ಗಿರ್ ಅಂತ ಗಿರ್ಮಿಟ್ಟಿಟ್ಟಂಗಾಗೈತಿ. ಮೂಗ್ ತಿರುದ್ ಮತ್ತೆ ಮೂಗ ಸೊಟ್ಟಾದಿತ್ತು. ಅದಕ್ಕೆ ಮಾತಾಡ್ಯವ ನನ್ನ ಮಗಳು ಎದ್ರ ಮುಗಿದು ಹೋತು ಕತಿ. ಪರವಕ್ಕ ಕಟ್ ರಾಕಿ ನನ್ನರಿಗೆ. ಫಸ್ಟ್ ನಾ ಕಟ್ಟಾಕಿ. ಸಣ್ಣರಿಂದ ದೊಡ್ಡರ್ ಕಟ್ಟಬೇಕು. ನಾ ಕಟ್ತೀನಿ. ರಾಕಿ ಜಗಮಗಂತತ್ವ ಏಟ್ ಕೊಟ್ಟಿದಕ್ಕ? ಅದೆಲ್ಲ ಕೇಳಬಾರ್ದು. ಯಾಕ ಆರತಿ ತಾಡ್ತಾ ಇಲ್ಲ, ಆರತಿ ಮಾಡ್ತೀನಿ. ಅನ್ನಗಟ್ಟು ಕಟ್ಟು, ಇಬ್ರಿಗೂ ಸೇರಿ ಒಟ್ಟಾಟಿಗೆ ಆರತಿ ಮಾಡಕಂತೆ. ಹೌದಲ್ಲ, ಸರಿ ಹಂಗ ಮಾಡ್ತೀನಿ. ಅಣ್ಣ ತಂಗೀರಿ ಬಂದ ಜನ್ಮ ದಾನ ಬಂದ. ಚೈತ್ರಕ್ಕ ಹಾಡ ಹಾಡಕ್ ಹೋಗ್ಬಿಡವ. ಮತ್ತ ಮನಿ ಮುಂದೆ ಕತ್ತಿ ಬಂದು ಅಂದ್ರೆ ಅವ್ನು ನೋಡ್ಸಾಕ ನಮ್ಮ ಬಾಳ ಕಷ್ಟ ಆಕತಿ. ನಾ ಸಿಟ್ ಮಾಡ್ಕೊಂತ ಅಂತ ಮಾಡ್ರಿ. ನಾ ಸಿಟ್ ಮಾಡ್ಕೊಳಂಗಿಲ್ಲ, ಒಟ್ಟ ಸಿಟ್ ಬರಂಗಿಲ್ಲ ಹಂಗ. ಬಂದಿತ್ತು ನೋಡ್ದೆ ಸಿಟ್ಟು. ಏನ್ ಸಿಟ್ಟು ಮಾಡ್ಕೊಂಡ್ರೆ ಕೆಲಸ ಕೆಡ್ತತಿ ಅಂತೇಳಿ ಸಿಟ್ಟು ಬಂದಿದ್ದನ್ನ ಹಂಗ ತನ್ನಂಗ ಮಾಡ್ಕೊಂಡೇನು ಗೊತ್ತೈತಿ ಬಿ ನನಗ. ಎದಕ್ಕನ್ನೋದು ಗೊತ್ತೈತಿ. ಸಿಟ್ ಮಾಡ್ಕೊಳಂಗಿಲ್ಲ ನಾನು. ರಾಖಿ ಕಟ್ಟೋದ್ ದಿನ ಸಿಟ್ ಮಾಡ್ಕೋಬಾರ್ದಂತ ಸಿಟ್ ಮಾಡ್ಕೊಳಂಗಿಲ್ಲ ನಾನು. ಶೇಡಿಟ್ಟ ಉದ್ದಾಗ ಹರಿನಾಮ ಹಚ್ಚಿಲ್ಲ ನೋಡ್ ನಮಗ. ಹಿಂಗ ಹಚ್ಚಬೇಕಂತ ಹೇಳ. ಉದ್ದಕ ಹಚ್ಚಬೇಕು, ಗಂಡ್ಮಕ್ಳಿಗೆ ಕುಂಕುಮ ಅಂತೆ. ರಾಖಿ ಕಟ್ಟಿದ್ದಾತಲ್ಲ, ಕೊಡ್ರಿ. ಕೊಡ್ರಿ. ಏನ ಆ ಪೆನ್ನರ ರಾಖಿ ಹಂಗ ಕಟ್ಟಿಸ್ಕೊಂಡು ಎದ್ ಬಿಡಾರ. ಅದೇನ್ ಗೊತ್ತಿಲ್ಲ, ರೊಕ್ಕ ಕೊಡ್ರಿ. ₹1 ಹಾಕ್ಬಿಡು ಶ್ರೀಕಾಂತ. ₹1 ಚಾಕ್ಲೇಟ್ ಬರಂಗಿಲ್ಲ ಹಂಗ ಅಲ್ಲ. ಅದೇನ್ ಗೊತ್ತಿಲ್ಲ. ಒಂದೊಂದ್ ₹1,000 ಕೊಡ್ರಿ ನೀವು. ತಗೊಳಪ್ಪ. ಅಲ್ಲ ಈ ರಾಖಿಗೆ ಎಟ್ ಕೊಟ್ಟಿವಿ ನೀನು? ಎಷ್ಟ ಕೊಟ್ಟಿನ್ ಬಿಡು, ಅದನ್ನ ತಗೊಂಡ್ ನೀವೇನ್ ಮಾಡ್ತೀರಿ? ಇವ್ರು ರೊಕ್ಕ ಬೀಸ್ರಿ ನಂಗ. ₹30 ರಾಖಿ ತಂದು ₹1,000 ಕೊಡಿ ಅಂತೀಯಲ್ಲ. ಓಣ್ಯಾಗ ಅಡ್ಡಾಡಿ ಎಲ್ಲರಿಗೂ ರಾಖಿ ಕಟ್ಟಿ ಬಂದಾಳ. ಏನಿಲ್ಲ ಅಂದ್ರೆ ಒಂದ್ ₹50 ಕೊಟ್ಟಿರ್ತಾರ. ಇವತ್ತ ಬಿಸಿನೆಸ್ ರೊಕ್ಕ ಮಾಡೋ ಬಿಸಿನೆಸ್ ಇವತ್ತ ಹಾಕಿದ. ಹಂಗ ಅನ್ಕೋರಿ. ಈಗೇನೋ ಕೊಡಾರ ಏನಿಲ್ಲ ನೋಡು. ಎಂತ ಅನ್ಗಳು ನೌಕರಿ ಮಾಡ್ತಾರಂತ. ಪಾಪ ಎಲ್ಲಾರ್ಕಿನ್ನ ಸಣ್ಣಾಕಿ ತಂಗಿ ಆಕಿಗೆ ಏನಾರ ಕೊಡ್ಬೇಕು ಅಂತಿಲ್ ನೋಡು. ಬಾಯ್ ಬಿಟ್ಟು ಕೇಳ್ಬೇಕನ್ನ. ಎಂತಾರ ನೀವು ಇಂತ ಅನ್ಗಳು ಇರ್ಬೇಕಾ? ಇವ್ರು ಹಿರಿಯರ್ ಹಂಗ ಮಾಡ್ಯಾರ ಆ ಪದ್ಧತಿನ. ಅಲ್ಲ ಯಾವಾಗ್ಲೂ ಬರೀ ಅಣ್ಣತಂಬ್ರ ಹೆಣ್ಮಕ್ಳಿಗೆ ರೊಕ್ಕ ಕೊಡ್ಬೇಕನ? ಯಾ ಹಬ್ಬ ಬರ್ಲಿ ಹರಿದಿನ ಬರ್ಲಿ ಸೀರೆ ತಂದ್ರೇನ, ಕುಬ್ಸಾ ತಂದ್ರೇನ, ಅಂಗಿ ತಂದ್ರೇನ, ರಾಖಿ ಹಬ್ಬ ಅಂತಂದ್ರ ರೊಕ್ಕ ಕೊಡ್ರಿ ಬರೀ ಇದನ್ನ ಕೇಳ್ತಿರುವ. ಒಬ್ರ ಅಣ್ಣತಂಬ್ರಿಗೆ ಒಂದರ ಅಂಗಿ ಕೊಡುದು, ಒಂದ್ ₹2,000 ಕೊಡುದು. ಏನು ಪದ್ಧತಿ ಇಟ್ಟಿಲ್ಲ. ನಾವ್ ಹಿಂಗೆ ಹರ್ಕೊಂಡ್ ಅಡ್ಡಾಡಿದ್ರು ನಿಮಗ್ ಕೊಡ್ಬೇಕು ನಾವು. ಅದನ್ನ ನನ್ನ ಮುಂದೆ ಹೇಳ್ಬೇಡ್ರಿ. ಅದನ್ನ ಹಿಂದೆ ಹಿರಿಯರ್ ಮಾಡ್ಯಾರ, ಹಿರಿಯರ್ನ ಕೇಳ್ರಿ. ಈಗ ರೊಕ್ಕ ಕೊಡ್ರಿ. ಶ್ರೀಕಾಂತ ಮುಂದಕ್ಕೆ ಬಿಡಂಗಿಲ್ಲ ಲೇಕಿ ನಮ್ಮನ್ನ. ಇನ್ನು ಪಾರವನ್ನ ಏನವನ್ನ ಹೆಂಗಾರ ಮಾಡಿ ಒಪ್ಪಿಸ್ಬೋದು. ಆದ್ರೆ ಈಕಿನ ಒಪ್ಸಾಕ ಅಂಕರು ನಮ್ ಕೈಲಿ ಆಗಂಗಿಲ್ಲ. ಇವತ್ತು ಕಲೆಕ್ಷನ್ ಎಷ್ಟಾಗೈತಿ? ಅಮಾಂತ್ಯಾಗ, ಶೇಕ್ಯಾಗ, ಪುತ್ರ್ಯಾಗ, ಪ್ರೇಮಿಯಾಗ, ಆಮೇಲೆ ಯಾರು ಇನ್ನೂ ಒಂದು 10-15 ಹುಡುಗರು ಅದಾವು. ಒಟ್ರು ₹20 ₹50 ತಗೊಂಡು ರೊಕ್ಕ ಕೊಟ್ರಿ ಅಣ್ಣ. ಅವು ಏನು ಹೋಲ್ಸೇಲ್ ಆಗೈತಂದ ಏನು ರಾಖಿ ಅಂತಿನ್ನ. ಒಟ್ರು ಇವನ ಕಟ್ಟಿ ನೋಡು. ಎಲ್ಲ ಹೊಟ್ಟಿ ಉರಿ ನಿಮಗ. ನಾನು ಮಂದಿಗೆ ಬೇಕಾಗೇನ? ಎಲ್ಲಾರಿಗೂ ಹೋಗಿ ಕಟ್ಟಿ ಬಿಡ್ತೀನಲ್ಲ, ನಿಮ್ಗೆ ತಡ್ಕೊಳಕ್ ಆಗವಲ್ದು. ಹೊಟ್ಟಿ ಉರಿ ಎಲ್ಲಾರ್ಗು ನನ್ ಕಂಡು ಹೊಟ್ಟಿ ಉರಿ. ನೀವ ನಿನ್ ಕಂಡು ಹೊಟ್ಟಿ ಉರಿ. ಅಪ್ಪ ದೇವ್ರಿ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಅಲ್ಲ ಏನು ಮಾಡಲಿ ನಾನು? ಹೊಳ್ಳಿ ಊರಿಗೆ ಬರುವಂಗಾತು. ಈ ಊರಿಗೆ ಬರಬಾರ್ದಂತ ಅನ್ಕೊಂಡೆ. ಕೈಯಾಗ ರೊಕ್ಕಿದ್ರೆ ಏನಾರ ಆದಿತ್ತನ್ನ. ಕೈಯಾಗ ಬಿಡಿ ಗಾಸಿಲ್ಲ. ಸಿಟ್ಯಾಗ ಹೆಂಗಿರೋದು? ಸಿಟ್ಯಾಗಿರ್ಬೇಕಂದ್ರೆ ಕೈ ತುಂಬ ರೊಕ್ಕಿರ್ಬೇಕು. ಸಾಯ್ಬೇಕಂದ್ರೆ ಮನಸ್ಸು ಬರವಲ್ದು. ಬದುಕ್ಬೇಕಂದ್ರೆ ಬದುಕಕ್ಕೆ ಒಂದು ದಾರಿ ಬೇಕಲ್ಲ. ಏನು ಮಾಡ್ಲಪ್ಪ ದೇವ್ರಿ ನಾನು?
ಅಯ್ಯೋ ದೇವ್ರೆ, ಹೊಟ್ಟೆಗೆ ಊಟ ಬೇರೆ ಇಲ್ಲ, ಹೊಟ್ಟೆರ ನಮೂನಿ ಹಸ್ತತಿ. ಏನು ಮಾಡ್ಲಪ್ಪ ನಾನು? ಇತ್ತಾಗ ತವ್ರ ಮನೆಗೆ ಹೋಗೇನಂದ್ರ ಅಣ್ಣನ ಹೆಂಡ್ರು ನನ್ನ ನೋಡಿ ನಗ್ತಾರ, ಏನೋ ಒಣ ದಿಮಾಕ್ ಮಾಡ್ಕೊಂಡು ಹೋದ್ಲು, ಹೊಳೆ ಬಂದ್ಲ ಅಂತಂತಾರ. ಇನ್ನು ಗಂಡನ ಕಡೆ ಹೋದ್ನಿ ಅಂದ್ರೆ ತಾನಾಗ್ಲೇ ಹೋತು ತಾನಾಗ್ಲೇ ಬಂತು ನಾ ಅಂತಂತಾರ. ಏನು ಮಾಡಲಿ ನಾನು? ಆದ್ರೆ ಇದು ಮಾತ್ರ ಸತ್ಯ, ಏನಾರ ಯಾಕಾಗೋಲ್ಲಕ್ಕ, ನಾ ತವ್ರ ಮನೆಗೂ ಹೋಗಂಗಿಲ್ಲ, ಗಂಡನ ಮನೆಗೂ ಹೋಗಂಗಿಲ್ಲ. ಈ ಕಡಿಕ ಇದ ಊರಾಗ ಕೂಲಿನಲ್ಲಿ ಮಾಡಿ ಬದುಕ್ತೀನಿ ನಾನು. ಈ ಹುಡುಗಿ ಇವರು ತಿರುಪತಿಯರ ತಂಗಿ ಅಲ್ಲ? ಅಯ್ಯಯ್ಯ, ಹೌದಾ ಅದ ಹುಡುಗಿ. ಅಯ್ಯವ್ವ. ಮಧ್ಯಾಹ್ನದಾಗ ಒಂದು 2 ರೊಟ್ಟಿ ತಿಂದು ಬಿಟ್ರೆ ಆಕಳಿಕಿ ರಾತ್ರಿ ಒಟ್ಟು ನಿದ್ದೆ ಬರಂಗಿಲ್ಲ ವಯಸ್ಸಾಗಿಂದ. ಆ ಚಿಕ್ಕ ಚಿಕ್ಕ ಗಡ 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 ಉಳ್ಳಾಡ್ದ ಅದು ದಾಳಿ ಹೊಡಿಸ್ಲಿ ನಸಿನ್ಯಾಗ ನಿದ್ದೆ ಬಂದು ಬಿಡ್ತತಿ. ನಸಿನ್ಯಾಗ ಹೆಂಗೆ ಮಕ್ಕೊಳೋದು? ಮನೆ ಹಿರೇಕಾಯಿಗೆ ನಾನಾ ಮಕ್ಕೊಂದಿ ಅಂದ್ರೆ ಅಯ್ಯ ನನ್ನ ಸೊಸ್ತ್ಯಾರನು ಅವರು ಇನ್ನೊಂದು 4 ಗುಚ್ಕೊಂಡ್ ಮಕ್ಕೊಂತಾರ. ಅದು ಕೆಲಸ ಮಾಡ್ಲಿಕ್ಕೆ ಆಟ ಮಾಡಿ ಈ ಬತ್ತಿ ಪಟ್ಟ ಬಳ್ಕೊಂಡು ಕುಂದ್ರಬೇಕು, 2 ರೊಟ್ಟಿ ತಿಂದು ಕೈ ಹಿಂಗೆ ಹಾಕಸದ ತುಗುಡ್ಸದ ನನ್ನನೇ ಬರೆಯವ್ವ. ಸುಸ್ತಾಗಕತ್ತೈತಿ, ಹೊಟ್ಟೆಯಾಗ ಊಟ ಇಲ್ಲ ಏನಿಲ್ಲ, ಏನು ಮಾಡ್ಲಪ್ಪ? ನೀರಾಡ್ಕೊಂಡಾಗೈತಿ ಇಲ್ಲಿ. ಯಾರ್ದ ಮನೆ ಇಟ್ಟಡಿ, ಸ್ವಲ್ಪ ನೀರಾಡ ಕೇಳ್ತೀನಿ. ಯಮ್ಮ ಒಂದು ಸ್ವಲ್ಪ ಕುಡಿಯಾಕೆ ನೀರು ಕೊಡು. ತಿರುಪತಿ ತಂಗಿ ಹೋಗಿರ್ತಂಗಿ ನೀನು? ಹ್ಞೂ ರೀ. ತಪ್ಪು ತಿಳ್ಕೊಬೇಡ ಯವ್ವ, ನನ್ನ ಎದುರು ಸುಮಾರಾಗ್ಯಾವ. ಯಾರನ್ನಾರ ಹೋಗಿ ಯಾರನ್ನಾರ ಮಾತಾಡ್ತೀನಿ, ಯಾರು ತಂಗಿನ ಯಾರು ಹೆಂಡ್ತಿನ ಅಂತ ಕೇಳ್ತಾನೆ ನಾನು. ಇತ್ತೀಚೆಗೆ ಮರುಗುಳ್ತನ ಬಂದ್ಬಿಟ್ಟೈತಿ ಯವ್ವ, ನನಗೂ ದಡಗ್ನ ಕಣ್ಣೊಂದು ಕಾಣಂಗಿದ. ಹಿಂಗತಿ ಏನಾರ ನಾನು ಮಂದಿಗೆ ಅವು ಸಿಟ್ಟು ಬಂದ್ಬಿಡ್ತೈತಿ, ಅದಕ್ಕೆ ನೀವು ತಪ್ಪು ತಿಳ್ಕೊಬೇಡ. ಒಂದು ಸ್ವಲ್ಪ ನೀರು ಕೊಡ್ರಿ ಅಂದಂಗ. ಅಲ್ಲ ಇವ ಗಂಡನ ಕೂಡ ಜಗಳ ಮಾಡಿ ತವ್ರ ಮನೆಗೆ ಹೋಗಿ ಕುಂತಿ ಅಂತಲ್ಲ ಇವ. ಅಲ್ಲ ತಂಗಿ, ಎಷ್ಟು ದಿನ ತವ್ರ ಮನೆಯಾಗ ಕುಂದ್ರದು ನೋಡವ, ಗಂಡನ ಮನೆ ಬಿಡುಗಡೆ ಇಲ್ಲ. ಗಂಡನ ಮನಿನ ಶಾಶ್ವತ, ತವ್ರ ಮನಿ ಎಷ್ಟು ದಿನದ್ದು? 2 ದಿನದ್ದು. ಲಿಕ್ಕಿ ಹರಿಕತೆ ಚಲೋ ಮಾಡಿಲ್ಲ ನೀರು ಕೊಡ ಅಂದ್ರೆ. ಇವ ನನಗದ ನಿಂದ್ರಾಕಾಗಲ್ದು, ಒಂಥರ ಸುಸ್ತಾಕತೈತಿ ನೋಡುವ. ಗಂಡ ಹೆಂಡತಿ ಜಗಳನ ಉಂಡು ಮಣಗಮಂತ ಮಾತ್ರ ಇರ್ಬೇಕು. ತವ್ರ ಮನಿ ಮಟ್ಟ ತಗೊಂಡು ಹೋಗಬಾರ್ದು ಜಗಳನ. ಅವನು ಸಿರದಾರಪ್ಪ ಬೋಳಿ ಮನುಷ್ಯ ಅಲ್ಲನ. ಅವು ಅಂತಾವಲ್ಲ ಹರಕ್ ಮಂದಿ ಅಲ್ಲ ಬಿಡು. ಏನೋ ಅವು ಮತ್ತೆ ನೋಡುವ ಹೆಣ್ಣು ಮಕ್ಳು ಇದ್ದ ಮನಿ ಒಂದು ಮಾತು ಬರ್ತಿರ್ತತಿ ಹೋಗ್ತಿರ್ತತಿ. ಮನಿ ಹಿರೇ ಶುಚಿಯಾಗಿ ನೀನು ಹೊಂದ್ಕೊಂಡು ಹೋಗ್ಬೇಕವ ತಂಗಿ. ಐತೆ ಅಂತದೇ ಇವ. ನೀರು ಕೊಡಂದ್ರೆ ನೀರು ಕೊಡೋವಲ್ಲ ಇವ್ವ. ನಾವಲ್ಲವ ಇವ್ವ, ನನ್ನ ಕೈಲಾಗವಲ್ದು, ಮುಂದಕ್ಕೆ ಹೆಜ್ಜೆ ಕಿತ್ತಿಡಕ್ಕಾಗವಲ್ದು ಇವ್ವ. ಯಾರ ಮಕ ನಾನು ನೋಡ್ಬಾರ್ದು ಅಂತ ಅನ್ಕೊಂಡಿರ್ತೀನಿ, ಅವ್ರ ಮುಖದರ್ಶನ ಆಗ್ಬಿಡುತ್ತೆ ನೋಡು ನಂಗೆ. ಆಕೆ ಮಕನ ನೋಡೋದು ಬೇಡ ಇವ್ವ, ನನ್ನ ಕೈಲಾಗವಲ್ದು ಇವ್ವ ಇವ್ವ. ಅಯ್ಯೋ ತಂಗಿ, ಅಲ್ಲ ನಾನು ಕೂಡ ಮಾತು ಹೋಗ್ಕೊಂತ ಹಳಾಶೆ ಬಿತ್ತಲ್ಲಿ ಇದು. ಅಯ್ಯವ್ವ, ಏನೈತೆ ಹೋತ ಅದು ನನ್ನ ಮನೆ ಮುಂದೆ ಬಂದು ಬಿಡ್ಬೇಕಾ? ಅಯ್ಯವ್ವ, ಏನ್ಕಿನ ರಾತ್ ಅಂದ್ರ ನಮ್ಮ್ಯಾಗ ಯವ್ವ. ಒಯ್ಯ ಸಿರದಾರಪ್ಪ ಬಂದೆ ಅಯ್ಯಪ್ಪ ಬಾ. ಅಯ್ಯಪ್ಪ ನಾ ಏನು ಮಾಡಿಲ್ಲ ಅಪ್ಪ, ಬಂದಾಕಿನ ನೀನ್ ಏಂತಿ ಈಗ ನನ್ನ ಮನೆ ಮುಂದೆ ಹಳಾಶಿ ಬಿದ್ಲೆ ಅಪ್ಪ. ಏನ್ಕಿನ ರಾತ್ ಅಂದ್ರ ಊರಾನ್ ಮಂದಿ ನಮ್ಮನ್ನ ಸುಮ್ಮನೆ ಬಿಡ್ತಾರ? ಏನ್ಕಿನಾರ ಅಂದ್ರೆ ಏನ್ ಮಾಡ್ದೆ ಅಪ್ಪ? ಅಯ್ಯ, ಏನು ಹಿಂಗೆ ಹಳಾಶಿ ಬಿದ್ಲು? ಅಲ್ಲ ಗಂಡನ ಒಂದು ಬಿಟ್ಟ ಒಂದು 6 ತಿಂಗಳು ಅಂತ ಏನು ಹೊಟ್ಲಿಗೆ ಇಟ್ಲಿಗೈತೇನು? ಯಾರಿಗೊತ್ತು ಏನೇನು ಇದೆ, ಯಾರಿಗೊತ್ತು? ಗಂಡನ ಬಿಟ್ಟ ಹೆಂಗೆ ಹೊಟ್ಲಿರ್ತಾ? ಏನು ಇರಾಕಿಲ್ಲ. ಆದ್ರೂ ಯಾರಿಗೂ ಗೊತ್ತು ಹಿಂಗೆ ಹಳಾಶಿ ಬಿದ್ದ ಅಂದ್ರೆ ಏನಾರು ಇರ್ಬೇಕು. ಅಂದಲ್ಲಿನ ಬಿಟ್ಟಿರ್ಬೇಕು. ಇವ ಯಾಕೆ ಬೇಕು ಇವ? ಅದು ನಮ್ಮ ಮನೆ ಮುಂದೆ ಬಿತ್ತಿವ, ಬದುಕಿದ್ರೆ ಸಾಕು. ಮುಂದಕ್ಕೆ ಹೋಗಿ ಸತ್ರು ಪರವಾಗಿಲ್ಲ, ನನ್ನ ಮನೆ ಮುಂದೆ ಚೆಟ್ಟಿಬಾರ್ದು. ನಮಗೆ ಮಾತ್ರ ಸೇವ ಇದು. ಅಯ್ಯೋ ಅಯ್ಯೋ, ಏನಾತ? ಏನು ಕತ್ತಿನ? ಅಲ್ಲನ ಪಾಪ. ಯಪ್ಪ ಎತ್ಕೊಂಡು ದಾಕನಿಗಾರ ಹೋಗಿ, ಇಲ್ಲೇ ಮಲ್ಲೇ ಡಾಕ್ಟರ್ ಅದನ. ಕೊಡ್ರಿ. ಏಯಪ್ಪ ನೀರು ಕೊಡ್ರೊಳಗೆ ಕಿಜಿ ಹೋತಂದ್ರೆ ಏನು ಮಾಡ್ತಿ? ಹೋಗು ಡಾಕ್ಟರ್ನ ಹತ್ರ ತೋರ್ಸು ಹೋಗು.